ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣೋಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಓಂ ಶಾಂತಿ ಶಾಂತಿ ಶಾಂತಿ. जय बोलो सिद्धारूढ़ स्वामी जी की जय बोलो सद्गुरु श्री राम चैतन्य स्वामी जी की. हरि ओम. जय श्री राम ಹೇಳಬೇಕು. ಜೈ ಶ್ರೀರಾಮ್. ಕ್ವಾಲಿಟಿ ಎಣ್ಣೆನೇ ಯೂಸ್ ಮಾಡ್ತೀವಿ ಸರ್. ಪ್ರತಿಯೊಂದು ಕ್ವಾಲಿಟಿನೇ. ನನ್ನ ಹೆಸರು ಜಯರಾಮ್ ಅಂತ ಹೇಳ್ಬಿಟ್ಟು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಮತ್ತು ನಾವಿಲ್ಲಿ ಸೇವೆ ಬಂದುಬಿಟ್ಟು ಒಂದು 10 ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ನಾವೇನಂದರೆ ರಾಮ ಚೈತನ್ಯ ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಇಲ್ಲಿದ್ದರು. ಅವರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾಯಿದ್ರು 30-35 ವರ್ಷದಿಂದ ಅನ್ನದಾನ ಮಾಡಿ. ಹೌದೌದು, 30 ವರ್ಷದಿಂದನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಮ್ಮ ಸೆಕ್ರೆಟ್ರಿ ಅಂತ ಹೇಳಿದ್ದಾರೆ ಕೃಷ್ಣ ಅಂತ ಹೇಳ್ಬಿಟ್ಟು, ಅವ್ರ ತಂದೆ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಅವರೇ ಇದನ್ನು ನಡ್ಸ್ಕೊಂಡು ಬರ್ತಾಯಿದ್ದಿದ್ದು. ಅವಾಗಿದ್ದನು ಅವರೇ ನಡ್ಸ್ಕೊಂಡು ಬರ್ತಾ ಇರೋದನ್ನು. ಅದನ್ನು ಅವ್ರ ತಂದೆ ಸ್ವಲ್ಪ ಇವಾಗ ಹುಷಾರಿಲ್ಲ, ಅದರಿಂದ ಇವಾಗ ಏನು ಮಾಡಿದರೆ ಮಗ ಸೊಸೆ ಎಲ್ಲ ಇದ್ದಾರೆ. ಅವ್ರ ಜೊತೆಲಿ ನಾವು ಸೇರ್ಕೊಂಡಿಲ್ಲಿ ಪ್ರತಿ ದಿವಸನೂ ಬರ್ತೀವಿ. ನಾವು ನಮ್ಮ ಕೈನಲ್ಲಾಗಿದ್ದು ಸೇವೆನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ. ಪ್ರತಿದಿನ ಇಲ್ಲಿ 180 ಜನ ಹತ್ತತ್ರ ಬರ್ತಾರೆ ಊಟಕ್ಕೆ ಇಲ್ಲಿ ಜನ ಎಲ್ಲ. ಅವ್ರಿಗೆಲ್ಲ ಪ್ರತಿಯೊಂದೂ ಏನೇನು ಬೇಕು ಐಟಮ್ಸ್ಗಳೆಲ್ಲ ನಾವು ಪ್ರಿಪೇರ್ ಮಾಡಿರ್ತೀವಿ. ಅದನ್ನೆಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟು, ಯಾರಿಗೂ ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಕೊಟ್ಬಿಟ್ಟು ಕಳಿಸ್ತೀವಿ. ಅವ್ರು 3 ಗಂಟೆವರೆಗೂ ಬರ್ತಾರೆ. 3 ಗಂಟೆಯಿಂದನೂ 3 ಗಂಟೆವರೆಗೂ ಕೊಡ್ತೀವಿ. ನಮ್ಮ ಹತ್ರ ಪಕ್ಷ ಏನಿಲ್ಲದೆ ಇದ್ರೂ ನಾವು ಬಿಸ್ಕೆಟು ಅಥವಾ ಬಾಳೆಹಣ್ಣು ಏನಾದರೂ ಇದ್ದೇ ಇರುತ್ತೆ, ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅದನ್ನು ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನಾವು ಇವಾಗ ನೋಡಿದ್ರಲ್ಲ ನೀವು, ಒಬ್ಬಟ್ಟು ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ವಡೆ ಕೊಡ್ತೀವಿ. ದಾನಿಗಳು ಏನೇನು ಇದು ಮಾಡಿರ್ತಾರೆ ಅದನ್ನು ಅವರು ಪ್ರತಿಯೊಬ್ಬರಿಗೂ ಇದನ್ನು ಚಪಾತಿ ಕೊಡ್ತೀವಿ, ಸಾಗು ಕೊಡ್ತೀವಿ. ಪ್ರತಿಯೊಂದು ಚೇಂಜ್ ಮಾಡ್ತೀವಿ. ಪ್ರತಿ ದಿವಸನೂ ಐಟಮ್ಸ್ಗಳನ್ನ ಚೇಂಜ್ ಮಾಡ್ತಾಯಿರ್ತೀವಿ. ಒಂದೊಂದು ದಿವಸ ಮೊಸರನ್ನ ಕೂಡ ಮಾಡ್ತೀವಿ. ಈ ಕೋಲ್ಡ್ ಸೀಸನಲ್ಲಿ ಮೊಸರನ್ನ ಮಾಡೋದಿಲ್ಲ ನಾವು, ಬೇರೆ ಚಪಾತಿ ಇಂಥದ್ದೆಲ್ಲ ಮಾಡಿಬಿಟ್ಟು ಕೊಡ್ತೀವಿ ನಾವು. ಎಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಿದ್ದೀರಾ? ಹೌದೌದು, ಖಂಡಿತ. ಪ್ರತಿಯೊಬ್ಬರೂ ಪ್ಯಾಕಿಂಗ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾಗ ದೊನ್ನೆಯಲ್ಲಿ ಕೊಡ್ತೀವಿ. ದೊನ್ನೆಯಲ್ಲಿ ಕೊಡ್ತೀನಿ, ಬೇರೆ ಏನು ಕೊಡೋಕ್ಕಾಗೋದಿಲ್ಲ. ದೊನ್ನೆಯಲ್ಲಿ ಕೊಡ್ತೀವಿ. ದೊನ್ನೆ ಏನು ಮಾಡ್ತಾರೆ, ತಿಂದ್ಬಿಟ್ಟು ಎಲ್ಲ ಒಬ್ಬರು ಪಕ್ಕದೆಲ್ಲ ಹೋಗ್ತಾರೆ. ಇಲ್ಲೆಲ್ಲ ಕಂಪ್ಲೇಂಟ್ ಆಗಿದೆ ಮುಂಚೆ ಎಲ್ಲ. ಅದರಿಂದ ಏನು ಮಾಡ್ತೀನಿ ನಾವು ಕೊಡ್ತಾ ಇದ್ದಾಗ ಮುಂಚೆ ಕೊಡ್ತೀವಿ. ಈ ಕಡೆ ಬನ್ನಿ, ನಮಸ್ತೆ. ಮುಂಚೆ ಎಲ್ಲ ದೊನ್ನೆಯಲ್ಲಿ ಕೊಡ್ತಾಯಿದ್ದ. ಮತ್ತು ಒಳಗಡೆ ಊಟ ಆಗ್ತಾಯಿದ್ದು, ಇಲ್ಲಿದೆ ನೋಡಿ, ಅಲ್ಲಿ ಊಟ ಆಗ್ತಾಯಿದ್ದು. ಆಮೇಲೆ ಕರೋನಾ ಬಂದಮೇಲೆ ಏನು ಮಾಡಿದೆ, ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು. ಕರೋನಾ ಬಂದಮೇಲೆ ಏನು ಮಾಡಿದೆ, ಪ್ಯಾಕಿಂಗ್ ಮಾಡಿಬಿಟ್ಟು ಪ್ಯಾಕಿಂಗ್ನೆಲ್ಲ ಕೊಡ್ತೀವಿ. ಕರೋನಾದಲ್ಲಿ ಬಂದ್ಬಿಟ್ಟು 500-600 ಜನ ಬರ್ತಾಯಿದ್ರು. ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ. ನಾವೇ ಕೊಡ್ತಾ ಇದ್ದಿದ್ದು. ನಮ್ಮ ಇದ್ರ ಬಂದಾಗ ಯಾರು ಕೊಡ್ತಾಯಿಲ್ಲ. ಮತ್ತು ಆವಾಗ 500-600-700 ಜನದವರೆಗೂ ಬರ್ತಾಯಿದ್ರು. ಅವ್ರಿಗೆ ಮೇಂಟೈನ್ ಮಾಡಿದ್ದೀವಿ ಅಷ್ಟೆಲ್ಲ ಬಂದ್ಬಿಟ್ಟು. ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಇವಾಗ. ಯಾಕೆಂದರೆ ಕರೋನಾ ಎಲ್ಲ ಹೋದ್ಮೇಲೆ ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ, ಅದರಿಂದ ಕಮ್ಮಿ ಆಗಿದ್ದಾರೆ. ಆದ್ರೂ ಇವಾಗ ಪ್ರತಿಯೊಂದೂ ಇದು ಮಾಡ್ತೀವಿ. ಯಾರಿಗೂ ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಇಲ್ಲಿ ಮನೆ ಇವಾಗ ತಂದೆ ತಾಯಿ ಇಲ್ಲ ಅನ್ನೋರು, ಅಥವಾ ಮನೆ ಬಿಟ್ಬಿಟ್ಟಿರೋರು, ವಯಸ್ಸಾಗಿರೋರು, ಮಕ್ಳು ಮರಿ ಓಡಿಸ್ಬಿಟ್ಟಿರೋರು, ಅಂಥವ್ರೆಲ್ಲ ಬರ್ತಾರೆ ಇಲ್ಲಿ. ಇವಾಗ ನೋಡಿದ್ರಲ್ಲ, ನೀವೇನೋ ನೋಡಿದ್ರಲ್ಲ, ಎಲ್ಲ ವಯಸ್ಸಾದವರೇ ಬರೋದು. ಅಂಥವ್ರಿಗೆಲ್ಲ ಕೊಡ್ತೀವಿ. ಮತ್ತು ನಾವು ಕೊಡೋ ಊಟ ಬಂದ್ಬಿಟ್ಟು 2 ಟೈಮ್ಗೆ ಆಗುತ್ತೆ. 2 ಟೈಮ್ ಪ್ಯಾಕಿಂಗ್. 1 ಟೈಮ್ ತಿನ್ಕೊಳ್ತಾರೆ. ಚಪಾತಿ ಸಾಗು ಇಂಥದ್ದೆಲ್ಲ ಏನು ಮಾಡ್ತಾರೆ, ಸಾಯಂಕಾಲ ಊಟ ಮಾಡ್ಕೊಳ್ತಾರೆ. 1 ಟೈಮ್ಗೆ ಸಾಕಾಗೋದಿಲ್ಲ. 1 ಟೈಮ್ ತಿನ್ನೋದಕ್ಕಾಗೋದಿಲ್ಲ ಅದು. ಅದರಿಂದ 2 ಟೈಮ್ಗೂ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ನಾವು. ಮತ್ತು ಇನ್ನೊಂದೇನು, 2 ಟೈಮ್ ನಾವು ಕೊಡೋದಕ್ಕೆ ಇದು ಮಾಡೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಟೈಮ್ನಲ್ಲಿ ಕೊಟ್ಬಿಡ್ತೀವಿ ಎರಡೂ. ಎಲ್ಲರೂ ಮಾಸ್ಕ್ ಹಾಕೋ ಬರ್ತಾಯಿದ್ರು. ಹೌದು, ಈ ಕರೋನಾ ಹೋದ್ಮೇಲೆ ಇವಾಗ ಇವ್ರು ಎಲ್ಲೆಲ್ಲೋ ಇರ್ತಾರೆ, ಎಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡಿರ್ತಾರೆ ಅಕಸ್ಮಾತು. ಮತ್ತು ಬಾಯಿ ತೊಳೆದಿರಲ್ಲ, ಅಥವಾ ಇನ್ಮನ್ ಮಾಡಿರಲ್ಲ, ಸ್ನಾನ ಮಾಡಿರೋದಿಲ್ಲ, ಸ್ಮೆಲ್ ಬರುತ್ತೆ. ಇಲ್ಲಿ ಏನು ಮಾಡ್ತಾರೆ, ದಾನಿಗಳು ಬಂದಾಗ ಸ್ಮೆಲ್ ಬರ್ಬೋದು ಅಕಸ್ಮಾತ್. ಇದರಿಂದ ಏನು ಮಾಡ್ತೀವಿ, ಕಂಪಲ್ಸರಿಗೆ ಮಾಡ್ತೀವಿ. ಒಂದು ಎರಡನೇದು ಏನು ಮಾಡ್ತೀವಿ, ನಮ್ಮ ಹತ್ರ ಬ್ಯಾಗ್ ಕೊಡ್ತೀವಿ. ಬ್ಯಾಗ್ ತಗೊಂಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಐಟಮ್ ಜಾಸ್ತಿ ಇರ್ತೈತೆ. ಕೈನಲ್ಲಿ ಕೊಟ್ಟಾಗ ಸುಡುತ್ತೆ. ಇದು ಸುಟ್ಟೋಗುತ್ತೆ, ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಕೈನಲ್ಲಿ, ಕೆಳಗಡೆ ಬೀಳಿಸ್ಬಿಡ್ತಾರೆ. ಚಪಾತಿ ಇರುತ್ತೆ, ಸಾಗು ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಇದೆಲ್ಲ ಒಂದೇ ಸಾರಿ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದರಿಂದ ಏನು ಮಾಡಿದ್ದೀವಿ, ಕಂಪಲ್ಸರಿಯಾಗಿ ಮಾಸ್ಕು ಹಾಕಬೇಕು, ಬ್ಯಾಗು ತೊಗೊಂಬರ್ಬೇಕು. ಇದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ನಾನು. ಇದು ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಸೆಕ್ರೆಟ್ರಿ ಇವರು ಅಶೋಕ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು. ಅವರು ಇವಾಗಿಲ್ಲ, ಅವರು ಟೊಯೋಟಾ ಕೆಲಸಕ್ಕೆ ಹೋಗ್ತಾರೆ. ಅವರು ಮಧ್ಯಾಹ್ನ ಸಿಗ್ತಾಯಿದ್ರು. ಮಧ್ಯಾಹ್ನ ಬಂದಿದ್ರೆ ನೀವು ಸಿಗ್ತಾರೆ ಇವಾಗ. ಅವರೇ ಬಂದು ಅವರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಇವಾಗ. ಅವ್ರ ಜೊತೆಲಿ ನಾವು ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತೀವಿ ಅಷ್ಟೇ. ಮಿಸ್ಟರ್ ಜಯರಾಮ್ ಅವರು ಹೇಳ್ದಂಗೆ
ನಾವೆಲ್ಲ ಒಂದು ಗ್ರೂಪಾಗಿ ಒಂದು 12-15 ವರ್ಷದಿಂದನೂ ಬರ್ತಾಯಿದ್ದೀವಿ. ಇದೇ ಫಸ್ಟ್ ಅದೇ ಕೂತ್ಕೊಂಡು ಬಡಿಸ್ತಾ ಇದ್ದರು, ಆವಾಗ ನಾವೇ ಬಡಿಸ್ತಾ ಇದ್ವಿ. ಸೊ ಆವಾಗಿಂದ ಮಾಡ್ತಾನೆ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಟೈಮಿಗೆ ಬರ್ತೀವಿ, ಹೊರಟೋಗ್ತೀವಿ. ನಮ್ಮ ಮನೆಯೆಲ್ಲ ಈ ಕಡೆ ಇಲ್ಲೇ ಹತ್ತಿರ ಇದೆ, ಹೊರಟ್ಬಿಡ್ತೀವಿ. ಸೇವೆಗೋಸ್ಕರ ಬರ್ತೀವಿ ನಾವಿಲ್ಲಿ. ದೇವ್ರ ಸೇವೆ, ಮಾನವ ಸೇವೆ, ಮಾಧವ ಸೇವೆ ಅಂತವ. ದಾನಿ ಇವಾಗ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್. 35 ವರ್ಷದಿಂದ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್, ಬೆಳೆದ್ಬಿಟ್ಟು ಆ ಪ್ರಶ್ನೆ ಬಂದೇ ಇಲ್ಲ ನಮ್ಗೆ. ಆ ಇಕ್ಕಟ್ಟು ಪರಿಸ್ಥಿತಿ ಬಂದೇ ಇಲ್ಲ. ಇವಾಗ ನೋಡಿ ಬಿಲ್ಡಿಂಗು ಕಟ್ಟಿದ್ದೀವಿ. ಇವಾಗ ನಮಗೆ ಇದು ಒಂದು ಕಾನ್ಫಿಡೆನ್ಸು ಇದೆ, ನಡೆಸ್ಬೋದು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ತುಂಬ ಬಡವರಿಗೆ ಅನುಕೂಲ ಐತೆ ಈ ದೇವಸ್ಥಾನದಿಂದ. ಇವರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಕಷ್ಟದಲ್ಲಿರೋರು ಈ ದೇವ್ರನ್ನ ಬಂದವ್ರಿಗೆ ಊಟ ಇಲ್ಲದಿನ ಪ್ರತಿದಿನ ಇದು ಅನುಕೂಲ ಆಗುತ್ತೆ. ಯಾರು ಮಾಡದೆ ಸಹಾಯ ಇಲ್ಲಿ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಸಹಾಯ ಆಗಿದೆ. ನಾವು ಈ ಪ್ರಸಾದನ ತುಂಬ ಪ್ರೀತಿಯಿಂದ ಇಸ್ಕೊಂಡು ತಿಂತಾಯಿದ್ದೀವಿ. ಧನ್ಯವಾದ. ನಾವು ಸುಮಾರು ಒಂದು 30 ವರ್ಷದಿಂದ ಬರ್ತಾಯಿದ್ದೀವಿ. ಪ್ರತಿದಿನ ಬರ್ತೀವಿ. ನಾವು ವಾಚ್ಮ್ಯಾನ್ ಕೆಲಸ ಮಾಡೋದು, ಆದರೂ ಇಲ್ಲಿ ಒಂದು ಟೈಮ್ಗೆ ಬಂದೇ ಬರ್ತೀವಿ. ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಮಹಾಪ್ರಸಾದ. ಇದು ತುಂಬ ನಮ್ಗೆ ಅನುಕೂಲವಾಗಿದೆ. ನಾವು ಇದುವರೆಗೂ ಆರೋಗ್ಯವಾಗಿದ್ದೇನೆ. ಈ ಪ್ರಸಾದ 12 ತಿಂಗಳು ಈ ಆಶ್ರಮ ಬಡವರಿಗೆ ನಾವು ಆರೋಗ್ಯವಾಗಿರೋದೇ ಈ ಪ್ರಸಾದಿಂದನೇ. ನಮಗೆ ಯಾವ ಕಾಯಿಲೆ ಬರಲಿಲ್ಲ ನೋಡಿ. ಈ ಬಾಬಾ ಪ್ರಸಾದ ನಮಗೆ ಕೊರೋನಾ ಬಂದು ನಾವು ಇಲ್ಲೇ ಬೀದಿಯಲ್ಲೇ ಇದ್ದೀವಿ. ಯಾವ ತೊಂದರೆನೂ ಆಗಿಲ್ಲ ನಮಗೆ. ಬಡವರಿಗೆ ಇದು ಒಂದು ಅನುಕೂಲ ಆಗಿದೆ. ಎನಿ ಟೈಮ್ 24 ಅವರ್ಸು ನಮ್ಮ ಬಡವರು ಅನ್ನದಾನ ಕೊಟ್ಟಿದ್ದೆ ಈ ಆಶ್ರಮ. ಕೊರೋನಾ ಟೈಮಿಗೂ ಅನ್ನದಾನ ಕೊಟ್ಟಿದೆ ಇಲ್ಲಿ. ನಾವು ಸಾಧಾರಣ ಒಂದು 10 ವರ್ಷದಿಂದಲೂ ಬರ್ತಾಯಿದ್ದೀವಿ. ನಾವು ಹೋಟ್ಲಲ್ಲಿ ಅಡುಗೆ ಭಟ್ರು. ಇಲ್ಲ ರಜೆ ಇದ್ದವಾಗ ಬರ್ತೇವೆ. ಎನಿ ಟೈಮ್ ಬರೋದಿಲ್ಲ. ಹಿಂಗೆ ಫ್ರೀ ಇದ್ದವಾಗ ಕೈಯಲ್ಲಿ ಕಾಸು ಇಲ್ಲದೆ ಟೈಮಿಗೆ ಬರ್ತೇವೆ ಅಷ್ಟೇ. ವೆರಿ ಗುಡ್. ಓನ್ಲಿ ಇನ್ನು ತಿಂದು ಟೇಸ್ಟ್ ನೋಡಿಲ್ಲ. ಹಾಂ ಅಡ್ಡಿಲ್ಲ, ಓಕೆ, ಚೆನ್ನಾಗಿದೆ ಎಲ್ಲ. ಈ ಆಶ್ರಮ ಮಾತ್ರ ಓಕೆ. ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಇದು. ನಾವು ಅಲ್ಲಿಯವರೇ. ಓಕೆ, ಡನ್. ಇದು ಬಿಟ್ಟು ಮತ್ತೆ ಏನು ಹೇಳ್ಕೋ ಅಲ್ಲೇ. ಸರ್ ನಾವು 10 ವರ್ಷದಿಂದ ಬರ್ತಾಯಿದ್ದೀವಿ. ಒಳ್ಳೆ ಫುಡ್ ಎಲ್ಲ ಕೊಡ್ತಾರೆ, ಚೆನ್ನಾಗಿ ನಮ್ಗೆ ಆರೋಗ್ಯ ಇದೆ. ನೀವು ಎಲ್ಲಿರೋ ಸರ್? ನಮ್ಮ ಹಳೆ ಇಲ್ಲೇ ಗಾಯತ್ನಗರ. ಅಲ್ಲಿಂದ ಮಧ್ಯಾಹ್ನ ಡೈಲಿ ಊಟಕ್ಕೆ ಇಲ್ಲಿ ಬರ್ತೀರಾ? ದಿನ ಬರಲ್ಲ, ಫ್ರೀಯಿಂದ ಬರ್ತೀವಿ. ಕೆಲಸ ಇಲ್ಲ ಬರ್ತೀವಿ. ಕೆಲಸ ಇಲ್ಲದೆ ಬರ್ತೀರಾ? ಅವತ್ತು ಫುಡ್ ಎಲ್ಲ ಸ್ಪೆಷಲ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆ ಸರ್. ಆಲ್ಮೋಸ್ಟ್ ಏನೇನೆಲ್ಲ ಕೊಡ್ತಾರೆ ನಿಮ್ಮ ಪ್ರಕಾರ? ಹಾಂ ಹೌದು. ಏನೇನೆಲ್ಲ ಕೊಡ್ತಾರೆ? ಮಾಮೂಲಿ ರೈಸ್ ಪಾಟ್ರು ಏನೇನಿದೆ ಐಟಮ್ ಕೊಡ್ತಾರೆ. ಇವತ್ತು ಹೋಳಿಗೆ ಎಲ್ಲ ಕೊಟ್ಟಿದ್ದಾರೆ. ಹೋಳಿಗೆ, ಸ್ವೀಟ್, ಚಪಾತಿ, ಡೈಲಿ ಚಪಾತಿ, ಸಾಗು, ರೈಸ್ ಪಾಟು ಎಲ್ಲ ಚೆನ್ನಾಗಿ ಕೊಡ್ತೀವಿ. ಓಕೆ, ನೀವು ಹೇಳಿ. ಈಗ ನಾವು ಹೆಚ್ಚು ಕಡಿಮೆ 10 ಇಯರ್ ಕಮ್ಮಿಂಗ್ ಇಲ್ಲಿ 10 ವರ್ಷದ ಒಳಗೆ ಬರ್ತಾಯಿದ್ದೀವಿ. ನೀವೇನು ಕೆಲಸ ಮಾಡ್ತಾ ಇರೋದು? ನಾವೆಲ್ಲ ಮೊದಲು ಸ್ಟೂಡೆಂಟು, ಯಾವ ಕೆಲಸ ಇಲ್ಲ. ಅದು ಅಲ್ಲಿ ಡೆಕೋರೇಷನ್ ಮಾಡ್ತೀವಿ, ಬಡಿಸ್ತೀವಿ ಅನ್ನದಾನ ಎಲ್ಲ ಸಿಗೊಂಡು. ನೀವು ಮದುವೆ ಆದರೆ ನಿಮಗೆ ಬಡಿಸ್ತೀವಿ ಅನ್ನದಾನ. ಇಲ್ಲಿ ಚಪಾತಿ ಕೊಡ್ತಾರೆ, ರೈಸ್ ಬಾತು, ಮುದ್ದೆ ಕೊಡ್ತಾರೆ, ಸ್ವೀಟು ಕೊಡ್ತಾರೆ, ಹೋಳಿಗೆ, ಫ್ರೂಟ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಏನು ತೊಂದರೆ ಇಲ್ಲ, ಮೊದಲಿಂದ ತೃಪ್ತಿಯಾಗಿದೆ. ಓಕೆ, ಲಾಕ್ಡೌನ್ ಎಲ್ಲೂ ಇಲ್ಲದೆ ಅಂದರೂ ಇಲ್ಲಿದೆ ಊಟ. ನೀವು ಬಂದು ಸಿಗುತ್ತೆ, ಬೇರೆಯವ್ರು ಬಂದು ಸಿಗುತ್ತೆ, ಎಲ್ಲಿಂದ ಬಂದು ಸಿಗುತ್ತೆ. ಅನ್ನದಾನ ತೃಪ್ತಿಯಾಗಿದೆ. ಓಕೆ, ಸಂತೋಷ. ಮನೆಯಲ್ಲಿ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ, ಅಂಥದ್ರಲ್ಲಿ 100 ಜನಕ್ಕೆ ಅನ್ನ ಹಾಕಿದರೆ ನಮಗೆ ಅವರಿಗೆಲ್ಲ ನಾವೆಲ್ಲ ಧನ್ಯವಾದ, ಕಂಗ್ರ್ಯಾಚುಲೇಷನ್. ಓಕೆ, ನಮಗೆಲ್ಲ ತೃಪ್ತಿಯಾಗಿದೆ. ನಾನು ಈಗ ಎರಡು ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಮುದ್ದೆ ಸಂತೋಷ ಸ್ವಾಮಿ ಇದ್ದರು, ಅವರಿಂದ ಇಲ್ಲಿ ಪರಿಚಯ ಇದು ಬರ್ತಾಯಿದ್ದೀನಿ. ಇಲ್ಲಿ 2 ವರ್ಷ ಗೊತ್ತಾಯಿತು, ಬಂದು ಮಾಡ್ತಾಯಿದ್ದೀನಿ. ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಒಳ್ಳೆಯದು. ಬಡವರಿಗೆ ತುಂಬ ಅನುಕೂಲ ಆಯಿತು. ಹೆಲ್ಪ್ ಮಾಡ್ತಾರೆ ಎಲ್ರಿಗೂ. ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು, ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಆಗುತ್ತೆ. ಅಂದರೆ ಇದು ಒಂದು ದಿನದಲ್ಲ, 100 ಜನಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ರಿಗೂ ಅನುಕೂಲ ಆಗುತ್ತೆ. ಅದೇ ಬಡವರಿಗೆ ಈಗ ಮಕ್ಕಳು ಕೊಡೋಲ್ಲ, ಯಾರು ವಯಸ್ಸಾದರೂ ಕೊಡ್ತಾರಲ್ಲ, ಇವ್ರಿಗೆ ಪುಣ್ಯ, ತುಂಬ ಪುಣ್ಯ ಆಗುತ್ತೆ ಇವರಿಗೆ. ಎಲ್ಲ ಅನುಕೂಲ ಆಗುತ್ತೆ. ಏನು ಸರ್,
ಸರ್ ಇಲ್ಲಿ ನಾನು ಇದು ಕರೋನಾದಿಂದ ಬರ್ತಾಯಿದ್ದೀನಿ. ಎಲ್ಲ ಇಲ್ಲಿ ಒಳ್ಳೆ ಊಟ ಕೊಡ್ತಾಯಿದ್ರೆ ನಮ್ಮ ವಯಸ್ಸಾದರೂ ಒಳ್ಳೆ ಅನುಕೂಲ ಇದೆ, ಪರವಾಗಿಲ್ಲ. ಪ್ರತಿಯೊಂದು ಗೊತ್ತಾ, ಇಲ್ಲಿ ಜಾತಿ ಭೇದ ಇಲ್ಲ, ಏನೂ ಇಲ್ಲ. ಪ್ರತಿಯೊಂದು ಗೊತ್ತಾ, ಅದು ಇದು ಅಂತ ಎಲ್ಲ ಕ್ಲೀನಾಗಿ ಕೊಡ್ತಾವ್ರೆ ಸರ್. ನಮ್ಮನ್ನು ಸರ್ ಚಪಾತಿ ಕೊಡ್ತಾರೆ, ರೈಸ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಜಾಂಗೀರಿ ಕೊಡ್ತಾರೆ, ಜುಲಬಿ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ಐಟಮು ಕೊಡ್ತಾರೆ ಸರ್. ಅಲ್ಲಿ ಅದು ಇಂಥದ್ದು ಇಲ್ಲ ಅಂತೇಳಿ ಯಾವುದು ಸಿಗುತ್ತೆ ಎಲ್ಲ ಕೊಡ್ತಾರೆ ಸರ್. ಏನು ಮಾಡ್ಕೊಂಡಿದ್ದೀರಾ ಸರ್ ಮೊದಲೇ ನಾವು ಡ್ರೈವರ್ ಕೆಲಸ ಮಾಡ್ತಿದ್ದೆ, ಈಗ ರಿಟೈರ್ಡ್ ಪ್ರೈವೇಟಲ್ಲಿ. ಈಗ ನಾನು ಹಿಂದೆ ಮುಂದೆ ಆಗಿಲ್ಲ. ನಾವು ಎಲ್ಲಿದ್ದೀರಿ ಈಗ ಸದ್ಯಕ್ಕೆ ನಾನು ಗಾಯತ್ರಿ ನಗರದಲ್ಲಿದ್ದೀನಿ. ಮಕ್ಕಳು ಸರ್ ಸದ್ಯಕ್ಕೆ ಯಾರೂ ಇಲ್ಲ ಸರ್, ಸದ್ಯಕ್ಕೆ ಯಾರೂ ಇಲ್ಲ. ಹಾಗಾಗಿ ಊಟ ತಿಂಡಿಗೆಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಸರ್, ಭಾಳ ಒಂದು ಅನುಕೂಲ. ಇವರು ನಮ್ಮ ಜಯರಾಮ್ ಮಾಡೋರು ಅಂತ ಭಾಳ ಇದು ನಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅವ್ರ ಪರ ಒಂದು ಪರವಾಗಿಲ್ಲ. ಹಾಂ, ಕರೋನಾದಿಂದ ಬರ್ತಾಯಿದ್ದೀನಿ ಸರ್ ನಾನು. ಓಕೆ ಸರ್, ಸರಿ, ಓಕೆ ಸರ್. ಇವರು ಪೂಜೆ ನಮ್ಮದು ಇವತ್ತಿನ ಸೇವೆ. ನನ್ನ ಹೆಸರು ಅನ್ನದಾನಪ್ಪ. ನಾನು ಸುಮಾರು ಸಾರಿ ಇಲ್ಲಿ ಬಂದಿದ್ದೀನಿ, ಈ ಸೇವೆ ಮಾಡಿದ್ದೀವಿ. ನಮ್ಮ ಶಕ್ತಿ ಆದಷ್ಟು ಮಾಡಿದ್ವಿ. ಯಾಕೆ ಅನ್ನದಾನ ಮಾಡೋದು ಅನಿಸ್ತು ನಿಮಗೆ? ಯಾಕಿಲ್ಲ, ಏನೋ ಮನಸ್ಸು ಬಂತು ಮಾಡಿದ್ರು. ಯಾವಾಗಿಂದ ಗೊತ್ತು ನಿಮ್ಗೆ ಇಲ್ಲಿ ಮಾಡ್ತಾ ಇರೋದು? ಸುಮಾರು ನಾನು ಬಂದಿರೋದು ಒಂದು 5-6 ಸಾರಿ ಮಾಡಿಸಿದ್ದೀವಿ. ಒಂದು 10-15 ವರ್ಷದಿಂದ. ಅಂದರೆ ಎವರಿ ಏರಿಯಲ್ಲಿ ಎವರಿ ಟೈಮ್ ಅಂತಲ್ಲ, ಯಾವಾಗ ಒಂದೊಂದು ಸಾರಿ ನಮ್ಮ ಮನೆಯವ್ರು ತೀರೋದ್ರು, ಅವ್ರ ಹೆಸರಿಗೋಸ್ಕರ ಇದು ಮಾಡಿದ್ವಿ. ಓಕೆ, ನೀವು ಯಾವ ಊರು ಸರ್ ನಿಮ್ಮದು? ನಮ್ಮದಿಲ್ಲ ನೆಲಮಂಗಲ ಹತ್ರ ಹಳ್ಳಿ. ಈಗಿರೋದು ಈಗ ಬೆಂಗಳೂರಲ್ಲಿ. ಆಮೇಲೆ ಇದು ಬಸವೇಶ್ವರ ನಗರ. ಇಲ್ಲಿ ಸಿದ್ದರಾಮಯ್ಯ ಮಠಕ್ಕೆ ಯಾವಾಗ ಹೋಗಿದ್ದೀರಾ? ಎಲ್ಲಿ ಹುಬ್ಳಿ ಅಲ್ಲೆಲ್ಲ ಹೋಗಿಲ್ಲ. ಅಲ್ಲ ಹೋಗಿಲ್ಲ, ಅದ್ರ ಬದಲು ಇಲ್ಲೇ ಬರ್ತಾ ಇದ್ದೀರಾ? ಇಲ್ಲೇ ನಾವು ಅಲ್ಲೆಲ್ಲ ಅಷ್ಟು ದೂರ ಎಲ್ಲ ಹೋಗಿಲ್ಲ. ಇವರು ಈ ಥರ ಒಂದು ಅನ್ನದಾನ ಒಂದು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಅದು ನಾವೇನು ಬಾಯಲ್ಲಿ ಹೇಳಂಗಿಲ್ಲ ಅದನ್ನು. ನೀವು ಒಬ್ಬೊಬ್ಬರು ಯಾವತ್ತೂ ಒಂದು ದಿವಸ ಮಾಡ್ತೀರಿ, ಬಟ್ ಅವರು 30-40 ವರ್ಷದಿಂದ ಗೊತ್ತಿದೆ ನಮಗೆ. ಅದು ಗೊತ್ತಿದೆ. ಅದೆಲ್ಲ ಶಿವನ ಇದು. ಯಾರು ಏನು ಮಾಡೋಕ್ಕಾಗಲ್ಲ. ಅವ್ನು ಇಲ್ಲದ ಮೇಲೆ ಇದೇ ಇರಲ್ಲ. ಇದು ನೋಡಿ ನಮ್ಮ ಜನ ಏನು ಕಲಿಬೇಕು, ಕಲಿಬೇಕು. ಹೌದು, ಕಲಿಬೇಕು ನಮ್ಮ ಜನ. ಎಲ್ಲ ಅನುಕೂಲವಾಗೋರು ಈಗೆಲ್ಲರೂ. ಯಾರೇನು ಅಲ್ಲ, ಯಾಕಂದರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ. ಅನ್ನ ಕಲಾ ಈ ಥರ ಆಶ್ರಮಗಳಿಗೆ ಇಂಥ ಕಡೆ ಎಲ್ಲ ಬಿಡ್ತಾರೆ. ಅಂಥ ಮಕ್ಕಳಿಗೆ ಏನು ಹೇಳ್ತೀರಾ? ನೋಡಿ ಕಲಿಬೇಕಷ್ಟೆ. ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈಗೆಲ್ಲರೂ ವಿದ್ಯಾವಂತರು. ಹೌದೌದು, ಯಾರೇ ಹೆಬ್ಬೆಟ್ಟಿನವ್ರಿಲ್ಲ. ಅಲ್ಲ, ವಿದ್ಯಾವಂತರೇ ಆ ಕೆಲಸ ಮಾಡ್ತಿರೋದು. ಅಪ್ಪ ಅಮ್ಮನ ಮಕ್ಕಳನ್ನು ತಗೊಂಡು ಆಶ್ರಮ ಬಿಡೋದು ಕೆಲಸ ಮಾಡ್ತಾರೆ ಅವರು. ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಹೇಳಬೇಕು. ಏನು ಹೇಳಕ್ಕೆ ಒಂದು ಹೇಳಿ. ಏನು ಹೇಳೋಕ್ಕಲ್ಲ. ಅವರು ಮುಂದೆ ಅವರು ಅದನ್ನು ಅನುಭವಿಸ್ತಾರೆ. ಇದು ನೋಡಿ ಕರೆಕ್ಟಾಗಿ ಹೇಳಿದ್ರಿ. ಇವತ್ತು ನಾವು ಮಾಡಿದ್ದು ನಮಗೆ ಮುಂದೆ ಅದು ಬಿಡೋಲ್ಲ, ಯಾವತ್ತಿಗೂ ಬಿಡೋಲ್ಲ. ಮಾಡಿದ್ದು ಮಾರಾಯ. ಆಶ್ರಮ ರಾಮಚೈತನ್ಯ ಸ್ವಾಮಿಗಳ ಗುರುಗಳು, ರಂಗನಾಥಪುರ, ಮಲ್ಲೇಶ್ವರಂ. ಪ್ರತಿದಿನ 20 ವರ್ಷದಿಂದ ಇಲ್ಲಿ ಊಟ ಕೊಡ್ತಾಯಿದ್ದಾರೆ ಬಡವರಿಗೆ. ಹಸಿದ ನಾನೊಂದು 16 ವರ್ಷದಿಂದ ಬರ್ತಾಯಿದ್ದೆ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮುದ್ದೆನೂ ಕೊಡ್ತಾರೆ. ಹಾಂ, ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ, ಈ ಥರ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಸಪ್ಲೈಗೆ ಹೋಗ್ತೀನಿ, ಶೂಟಿಂಗ್ ಹೋಗ್ತೀನಿ. 400 ರೂಪಾಯಿ ಕೊಡ್ತಾರೆ. ಅಲ್ಲಿ ಒಂದು ಕಡೆ ಜಾಗ ಇದೆ, ಅಲ್ಲಿ ಹಾಂ, ಕೆಲಸ ಇದೆ. ಬಂದಾಗ ಕೆಲಸ ಇಲ್ದವ್ರು ಬಂದು ಇಲ್ಲೇ ತೊಗೊಳ್ಳೋದು. ಏನನ್ಸುತ್ತೆ ಈ ರೀತಿ ಕೊಡೋದ್ರಿಂದ? ಬಡವ್ರಿಗೊಂದು ಹೆಲ್ಪ್ ಆಗುತ್ತೆ. ಅಂದರೆ ಕೆಲವರಿಗೆ ಊಟನೇ ಇರಲ್ಲ, ಹಸ್ಕೊಂಡಿರ್ತಾರೆ. ಅದೇ ರೀತಿ ಕೆಲವರು ತಂದೆ ತಾಯಿನ ನೋಡ್ಕೊಂಡು ಮಕ್ಕಳು ಇದ್ದಾರೆ. ಈ ಟೈಮಲ್ಲಿ ಈ ಥರ ಕೊಡ್ತಾ ಇರೋದಕ್ಕೆ ಏನು ಅನಿಸುತ್ತೆ? ಏನೋ ಅದು ಗುರುಗಳ ಆಶೀರ್ವಾದ ನಡೀತಾ ಬಂದಿದೆ ಅವತ್ತಿಂದ. ಸಿದ್ಧಗಂಗಾ ಆಶ್ರಮಕ್ಕೆ ಅವತಾರ ಹೋಗಿದ್ದೀರಾ? ಹಾಂ, ಹೋಗಿದ್ದೀನಿ. ಹುಬ್ಬಳ್ಳಿ ಒಂದ್ಸಲ ಹೋಗಿದ್ದೀನಿ. ಹಾಂ, ಹೋಗಿದ್ದೀನಿ. ಹುಬ್ಬಳ್ಳಿಲಿ ಹೋಗಿದ್ದೀನಿ. ಎಲ್ಲ ಮಾವರು ಕುಕ್ಕರ್ ಸ್ಟೋರ್ ಬಾಗಿ ತೆಗಿ. ಅಡುಗೆ ಎಲ್ಲ ಇಲ್ಲ ಸರ್? ಅಡುಗೆ ಆಲ್ಮೋಸ್ಟ್ ಯಾರು ಮಾಡೋದು? ಅಡುಗೆ ಯಾರು ಮಾಡೋದು? ಹೌದಾ, ನಮಸ್ಕಾರ. ಇವರೇನೆ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ಓ, ಅಲ್ಲಿ ಮುಂಚೆ ಹಳೆಯದಿತ್ತು ಆಶ್ರಮ. ಓಕೆ. ನಿಮಗೆ ಹೇಗೆ ಇಲ್ಲಿ ಇದಂತೂ ಅಂತ? ನಮಗೆ ಅನುಕೂಲ ಆಗಿದೆ. ಅಂದರೆ ನಿಮಗೆ ಹೇಗೆ ಗೊತ್ತಾಯ್ತು? ಯಾರಾದರೂ ಹೇಳಿದ್ರಾ ಇಲ್ಲಿದೆ? ಇಲ್ಲೇ ಮನೆನಾ? ಓಕೆ. ಎಲ್ಲ ಒಳ್ಳೇದಾಗಲಿ. ಹಸಿದವ್ರಿಗೆ ಅನ್ನ ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಹಾಂ. ಈಗ ಮನೆಯಲ್ಲಿ 4 ಜನಕ್ಕೆ ಮಾಡೋಕ್ಕೆ ಒಂದ್ಸಲ ಕಷ್ಟ ಆಗ್ಬಿಡುತ್ತೆ. ಈಗ 100 ಜನಕ್ಕೆ ಹಾಕಬೇಕು ಅಂದರೆ ಫುಲ್ ಲೈಟಾಗಿದೆ.
ಕ್ವಾಲಿಟಿ ಎಣ್ಣೆನೇ ಯೂಸ್ ಮಾಡ್ತೀವಿ ಸರ್. Okay. ಪ್ರತಿಯೊಂದು Sunflower item ಎಣ್ಣೆ, quality ಇರೋದೇನೆ. ಪ್ರತಿಯೊಂದು ಕ್ವಾಲಿಟಿನೇ. ಹಾಂ ಹಾಂ ಸಾಂಬಾರ್ ಪುಡಿ ಆಗಲಿ ಏನೇ ಆಗಲಿ ಪ್ರತಿಯೊಂದು ಕ್ವಾಲಿಟಿಯಾಗಿ ಯೂಸ್ ಮಾಡ್ತೀವಿ. ಹಾಂ ಏನಾದರೂ ಹುಳ ಅದು ಬರುವಂಥ ಐಟಮ್ಸ್ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಿ. ಓ ಫ್ರಿಜ್ ಓಕೆ ಓಕೆ ಅವು ಜಾಸ್ತಿ ದಿನ ಸ್ಟಾಕ್ ಅಂದರೆ ಜಾಸ್ತಿ ಅಂದರೆ ಇದಾಗ್ತಾ ಇರುತ್ತೆ, ರೀಸೈಕಲಿಂಗ್ ಆಗ್ತಾ ಇರುತ್ತೆ. ಹಾಂ 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 ಇದನ್ನು ಅಷ್ಟೇ, ಅಕ್ಕಿನೂ ಅಷ್ಟೇ. ಹಳೆಯದು ಫಸ್ಟ್ ಯೂಸ್ ಮಾಡಿ ಫಸ್ಟ್ ಅಂತ ಹಾಂ ಹಾಂ ಡೇಟ್ ಎಲ್ಲ ಬರ್ದಿರ್ತೀವಿ. ಯಾವತ್ತು ಬಂದಿದೆ ಅಕ್ಕಿ ಅಂತ ಅದೆಲ್ಲ ಡೇಟ್ ಬರ್ದು ಅದು ಆಯಾ ಪ್ರಕಾರ ಯೂಸ್ ಮಾಡ್ತೀವಿ. ಹಳೇದು ವರ್ಷ ನೆಕ್ಸ್ಟ್ ವರ್ಷ ಈ ಸಿದ್ಧಾರೂಢ ಸ್ವಾಮೀಜಿಯವರ ಶಿಷ್ಯರು ಹಾಂ ಶಿಷ್ಯರು ಅಂದರೆ ಅವರು ಬೋಧನೆ ತಗೊಂಡಿದ್ದಾರೆ ಅವ್ರ ಹತ್ರ. ಅನುಯಾಯಿಗಳು ಥರ ಹಾಂ ಹೌದು. ಹಾಂ